ಅದಕ್ಕೆ ಮಾಡಿದ್ರೆ ಎಲ್ಲರ ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ. ನಮ್ಮ ಪರವಾಗಿ ಮಾಡ್ತಾರೆ, ಬೇರೆಯವ್ರ ಪರವಾಗಿ ಮಾಡ್ತಾರೆ, ಮಾಡ್ತಾನೆ ಇರ್ತಾರೆ. ಇದು ಹೊಸದಲ್ಲ, ಮಾಡ್ತಾರೆ. ಸಿಎಂ ಅವರು ಇದೇ ಕೊನೆ ಬಜೆಟ್ ನವೆಂಬರ್ ಡಿಸೆಂಬರ್ ಚೇಂಜ್ ಆಗ್ತಾರೆ ಅಂತ ಯಾರು ಆರ್ ಅಶೋಕ್ ಅವರು ಅವ್ರು ಹೇಳ್ರ ನಮ್ಮ ಪಕ್ಷ ನಮ್ದಲ್ಲ, ಅವ್ರದ್ದು ಬೇರೆ ಪಕ್ಷ, ನಮ್ ಬೇರೆ ಪಕ್ಷ ಇದೆ. ಸೊ ಅದಕ್ಕೂ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ ಇದಾರೆ, ಇರ್ತಾರೆ, ಅವರೇ ಇರ್ತಾರೆ. ಚರ್ಚೆ ಆಗ್ತಿರೋದು ಇವಿಎಂ ಮಿಷನ್ ಸರ್. ದೆಹಲಿಯಲ್ಲಿ ಇವಿಎಂ ಮಿಷನ್ ಬೇಕಾಗಿದೆ. ಅದ್ರ ಬಗ್ಗೆ ಇವಿಎಂ ಮಷಿನ್ ಬಗ್ಗೆ ಇದೆ, ಹೊಸದಲ್ಲ. ಅದ್ರ ಬಗ್ಗೆ ಈಗಾಗಲೇ ಡೌಟ್ಫುಲ್ ಇದೆ, ಚರ್ಚೆ ಆಗ್ತಾ ಇದೆ. ಸಮಗ್ರವಾಗಿ ಚರ್ಚೆ ಆಗ್ಬೇಕು, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅದ್ರ ಬಗ್ಗೆ ನೋಡೋಣ, ಅದು ಅವಕಾಶ ಬಂದಾಗ ಮಾಡೋಣ. ಅದ್ರ ಅವಶ್ಯಕತೆ ಬಂದ ನೋಡೋಣ. ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು. ಪರಮೇಶ್ವರ್ ಅವರು ಕೇಳ್ಬೇಕು. ಅವ್ರ ಹತ್ರ ಹೆಡ್, ನಾವು ಹೆಡ್ ಅಲ್ಲ. ಪರಮೇಶ್ವರ್ ಕೇಳಿ ಹೇಳ್ತಾರ. ಅದಕ್ಕೆ ಮಾಡಿದ್ರೆ ಎಲ್ಲರ ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ. ನಮ್ಮ ಪರವಾಗಿ ಮಾಡ್ತಾರೆ, ಬೇರೆಯವ್ರ ಪರವಾಗಿ ಮಾಡ್ತಾರೆ, ಮಾಡ್ತಾನೆ ಇರ್ತಾರೆ. ಇದು ಹೊಸದಲ್ಲ, ಮಾಡ್ತಾರೆ. ಸಿಎಂ ಅವರು ಇದೇ ಕೊನೆ ಬಜೆಟ್ ನವೆಂಬರ್ ಡಿಸೆಂಬರ್ ಚೇಂಜ್ ಆಗ್ತಾರೆ ಅಂತ ಯಾರು ಆರ್ ಅಶೋಕ್ ಅವರು ಅವ್ರು ಹೇಳ್ರ ನಮ್ಮ ಪಕ್ಷ ನಮ್ದಲ್ಲ, ಅವ್ರದ್ದು ಬೇರೆ ಪಕ್ಷ, ನಮ್ ಬೇರೆ ಪಕ್ಷ ಇದೆ. ಸೊ ಅದಕ್ಕೂ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ ಇದಾರೆ, ಇರ್ತಾರೆ, ಅವರೇ ಇರ್ತಾರೆ. ಚರ್ಚೆ ಆಗ್ತಿರೋದು ಇವಿಎಂ ಮಿಷನ್ ಸರ್. ದೆಹಲಿಯಲ್ಲಿ ಇವಿಎಂ ಮಿಷನ್ ಬೇಕಾಗಿದೆ. ಅದ್ರ ಬಗ್ಗೆ ಇವಿಎಂ ಮಷಿನ್ ಬಗ್ಗೆ ಇದೆ, ಹೊಸದಲ್ಲ. ಅದ್ರ ಬಗ್ಗೆ ಈಗಾಗಲೇ ಡೌಟ್ಫುಲ್ ಇದೆ, ಚರ್ಚೆ ಆಗ್ತಾ ಇದೆ. ಸಮಗ್ರವಾಗಿ ಚರ್ಚೆ ಆಗ್ಬೇಕು, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅದ್ರ ಬಗ್ಗೆ ನೋಡೋಣ, ಅದು ಅವಕಾಶ ಬಂದಾಗ ಮಾಡೋಣ. ಅದ್ರ ಅವಶ್ಯಕತೆ ಬಂದ ನೋಡೋಣ. ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು. ಪರಮೇಶ್ವರ್ ಅವರು ಕೇಳ್ಬೇಕು. ಅವ್ರ ಹತ್ರ ಹೆಡ್, ನಾವು ಹೆಡ್ ಅಲ್ಲ. ಪರಮೇಶ್ವರ್ ಕೇಳಿ ಹೇಳ್ತಾರ.